ಅಬಕಾರಿ ಸಚಿವರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸ್ತಾ ಇದ್ದಾರೆ. ಇದರ ಭಾಗವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಧರಣಿ ಇದು. ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಭ್ರಷ್ಟಾಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಧರಣಿ ಇದೀಗ. ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಧರಣಿ ನಡೆಸಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸಭೆಯ ಪ್ರವೇಶ ದ್ವಾರದಲ್ಲಿ ಪ್ರತಿಭಟನೆ ಮಾಡಿದ್ರು. 6,000 ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಲ್ಲಿ ಅವ್ಯವಹಾರಗಳಾಗಿದೆ. ಲೈಸೆನ್ಸ್ ಕೊಡೋದಕ್ಕೆ ಹಣವನ್ನು ತೆಗೆದುಕೊಳ್ತಾರೆ, ನವೀಕರಣಕ್ಕೆ ಹಣವನ್ನು ತೆಗೆದುಕೊಳ್ತಾರೆ, ಅಧಿಕಾರಿಗಳ ವರ್ಗಾವಣೆಗೆ ಹಣವನ್ನು ತೆಗೆದುಕೊಳ್ತಾರೆ, ಇತ್ಯಾದಿ ಆರೋಪಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈ ಹಿಂದೆ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಬಂದಾಗಲೂ ಕೂಡ 2024ರ ಜುಲೈನಲ್ಲಿ ವಿಧಾನಸೌಧದಲ್ಲಿ ಹೀಗೆ ಅಹೋರಾತ್ರಿ ಧರಣಿ ಮಾಡಿದ್ರು. ಒನ್ಸ್ ಅಗೇನ್ ಇವತ್ತು ಅಬಕಾರಿ ಇಲಾಖೆಯನ್ನು ಹಿಡಿದುಕೊಂಡು ಕೂತಿದ್ದಾರೆ. ಏನೆಲ್ಲ ಬೇಡಿಕೆ ಇವರದ್ದು? ಪ್ರವೀಣ್, ನೀವು ಹೇಳಿದಾಗೆ ಮೂಡ ವಿಚಾರದಲ್ಲೂ ಕೂಡ ಇವರು ಅಹೋರಾತ್ರಿ ಧರಣಿ ಮಾಡಿದ್ರು. ನಂತರದಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿ ಸರ್ಕಾರವನ್ನ ಹಿಮ್ಮೆಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಅಬಕಾರಿ ವಿಚಾರವನ್ನ ಎತ್ಕೊಂಡಿದ್ದಾರೆ. ಅಬಕಾರಿ ವಿಚಾರಕ್ಕೆ ಸಾಕಷ್ಟು ದಾಖಲೆಗಳು ಸಿಕ್ಕಿದಾವೆ. ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಡೀಲ್ ಮಾಡುವಂತ ವಿಚಾರಗಳಲ್ಲೂ ಕೂಡ ವೈರಲ್ ಆಗಿದೆ. ಈ ಕಾರಣಕ್ಕಾಗಿ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ವಿಧಾನಸಭೆಯಲ್ಲಿ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ. ವಿಧಾನ ಪರಿಷತ್ಗೂ ಕೂಡ ಈ ವಿಚಾರ ಬರಬೇಕಿದೆ. ಆದ್ರೆ ಸರ್ಕಾರದ ವಿಚಾರ ಇರೋದು ನರೇಗಾ ವಿಚಾರ. ಅಂದ್ರೆ ವಿಬಿಜಿ ರಾಮ್ಜಿ ಹೊಸದಾಗಿ ಯೋಜನೆ ಜಾರಿಯಾಗಿದೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತ ವಿಚಾರಕ್ಕಾಗಿ ಅಧಿವೇಶನವನ್ನು ಕರೆದಿದ್ದು ಕೂಡ ಅದೇ ಒಂದು ಹಿನ್ನೆಲೆಯಲ್ಲಿ. ಆದ್ರೆ ಸರ್ಕಾರಕ್ಕೆ ಆ ವಿಚಾರದಕ್ಕೆ ಚರ್ಚೆಗೆ ಅವಕಾಶ ಕೊಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಹಗರಣ ಬಯಲಿಗೆ ಬಂದಿರೋ ಕಾರಣಕ್ಕಾಗಿ ಅದರ ಬಗ್ಗೆ ಮೊದಲು ಚರ್ಚೆ ಮಾಡಿ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಚರ್ಚೆಯನ್ನ ಮಾಡಬೇಕು. ತಕ್ಷಣ ಬೇರೆ ಯಾವುದೇ ವಿಚಾರವನ್ನು ಕೂಡ ಕೈಗೆತ್ತಿಕೊಳ್ಳಿಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿ ನಿನ್ನೆ ಇಡೀ ದಿನ ಕೂಡ ಈ ವಿಚಾರವಾಗಿ ಹೋರಾಟವನ್ನ ಮಾಡಿದ್ದಾರೆ ಸದನದಲ್ಲಿ. ಅಷ್ಟೇ ಅಲ್ಲದೇನೆ ರಾತ್ರಿಯೂ ಕೂಡ ಸದನದಲ್ಲಿಯೇ ಮಲಗಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವನ್ನ ಹೇಗಾದ್ರೂ ಮಣಿಸಲೇಬೇಕು, ಸಚಿವರ ರಾಜೀನಾಮೆಯನ್ನ ಪಡ್ಕೊಳ್ಳೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ. ಆದ್ರೆ ಸರ್ಕಾರ ಈ ವಿಚಾರದಲ್ಲಿ ಮಣಿತಾ ಇಲ್ಲ. ಕೇವಲ ಆರೋಪ ಬಂದ ತಕ್ಷಣ ಅಪರಾಧಿ ಅಂತ ಆಗಲ್ಲ, ಇದ್ರ ಬಗ್ಗೆ ತನಿಖೆ ಆಗತ್ತೆ. ತನಿಖೆಯಾಗಿ ತಪ್ಪಿತಸ್ಥರಿದ್ರೆ ಅವಾಗ ರಾಜೀನಾಮೆಯನ್ನ ಪಡ್ಕೊಳ್ತೀವಿ ಅಂತ ಆಗ್ರಹವನ್ನ ಇವ್ರು ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳ್ತಾ ಇರೋದು ಹಿಂದೆನೂ ಸಹಿತ ಬೇರೆ ಬೇರೆ ಸಚಿವರುಗಳ ಮೇಲೆ ಹಿಂದಿನ ಸರ್ಕಾರದಲ್ಲೂ ಜಾರ್ಜ್ ಸೇರಿದಂತೆ ಕೆಲವು ಸಚಿವರ ಮೇಲೆ ಆರೋಪಗಳು ಬಂತು. ಆ ನಂತರ ರಾಜೀನಾಮೆಯನ್ನು ಕೂಡ ಕೊಟ್ಟರು. ತನಿಖೆ ಆದಾಗ ಅವ್ರಲ್ಲಿ ಯಾವುದೇ ಪಾತ್ರ ಇಲ್ಲ ಆ ಒಂದು ಪ್ರಕರಣದಲ್ಲಿ ಅನ್ನೋದು ಸಾಬೀತಾಗಿದೆ. ಅದೇ ರೀತಿ ಈ ಪ್ರಕರಣದಲ್ಲೂ ಸಚಿವರ ಪಾತ್ರ ಇಲ್ಲ, ಅಧಿಕಾರಿಗಳು ಅಥವಾ ಯಾವ್ದೋ ಮಟ್ಟದಲ್ಲಿ ಆಗಿರಬಹುದು. ಅದ್ರ ಬಗ್ಗೆ ತನಿಖೆ ಆಗತ್ತೆ. ತನಿಖೆ ಆದ್ಮೇಲೆ ಮುಂದೆ ನೋಡೋಣ ಅನ್ನೋಂತ ವಾದವನ್ನ ಸರ್ಕಾರ ಮಂಡಿಸ್ತಾ ಇದೆ. ಆದ್ರೆ ಇದಕ್ಕೆ ಪಟ್ಟು ಬಿಡದೇನೆ ವಿಪಕ್ಷದವರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. ಬಹುಶಃ ಸದನ ಆರಂಭ ಆಗ್ತಿದ್ದಾಗೆ ನಿನ್ನೆ ದಿನ ಮಾಡ್ತಾ ಇರುವಂತ ಪ್ರತಿಭಟನೆ ಮುಂದುವರಿಯುತ್ತೆ. ಬೇರೆ ಯಾವುದೇ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡದೇನೆ ಪ್ರತಿಭಟನೆಯನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಈಗಾಗಲೇ ವಿಬಿಜಿ ರಾಮ್ಜಿ ವಿಚಾರವಾಗಿ ಖಂಡನಾ ನಿರ್ಣಯವನ್ನ ಮಂಡಿಸಿದೆ. ಆ ವಿಚಾರವಾಗಿ ಚರ್ಚೆ ಮಾಡಿ ಇದು ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ಹೆಸರನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಮೊದಲಿನಂತೆ ಯೋಜನೆ ಜಾರಿ ಆಗ್ಬೇಕು ಅಂತ ಆಗ್ರಹವನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ಸದನದಲ್ಲಿ ಇವತ್ತು ಚಟಾಪಟಿ ಆಗತ್ತೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಬೇರೆ ವಿಚಾರಕ್ಕಾಗಿ ಒಂದು ಗಲಾಟೆ ನಡೀತು. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಚರ್ಚೆ ನಡೀತಾನೆ ಇಡೀ ದಿನ ಕಲಾಪ ವ್ಯರ್ಥವಾಗಿದೆ. ಅಲ್ಲಿ ಕ್ಷಮಾಪಣೆ ವಿಷಾದ ಅನ್ನೋಂಥ ವಿಚಾರಕ್ಕೇನೆ ಇಡೀ ದಿನ ಕಲಾಪ ವ್ಯರ್ಥವಾಗಿದೆ. ಅಲ್ಲಿಯೂ ಕೂಡ ಈ ವಿಚಾರ ಇವತ್ತು ಪ್ರಸ್ತಾಪ ಆಗ್ಲಿಕ್ಕಿದೆ. ಹಾಗಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯಲ್ಲೂ ವಿಪಕ್ಷದವರು ಅಬಕಾರಿ ವಿಚಾರವನ್ನ ಕೈಗೆತ್ತಿಕೊಂಡು ಹೋರಾಟವನ್ನು ಮುಂದುವರಿಸಿದ್ದಾರೆ. ಒಂದು ವೇಳೆ ಸದನ ಯಾವುದೇ ರೀತಿಯಲ್ಲೂ ನಡೆದೇನೆ ಹಾಗೆ ಮೊಟಕಾದ್ರೆ ಸದನದ ಹೊರಗಡೆನೂ ಸಹಿತ ಇದೇ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ವಿಪಕ್ಷದವರು ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಏನಾಗುತ್ತೆ ನೋಡೋಣ ಈ ಹೋರಾಟ.